ಬಿಡದಿ ಪ್ರಕರಣ ಒಂದು ಕಡೆಗಾರೆ ಮತ್ತೊಂದು ಕಡೆಗೆ ಈ ನೈಸ್ ಪ್ರಕರಣ ಕೂಡ ಈಗ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನೈಸ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಟೋಲನ್ನು ಕಟ್ಟಬೇಡಿ ಎನ್ನುವಂಥ ಮಾತನ್ನು ಮತ್ತೆ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರ ಈ ಮಾತು ಅತ್ತ ಸರ್ಕಾರಕ್ಕೂ ಕೂಡ ಸಂಕಟವಾಗ್ತಾ ಇದೆ. ಈ ವಿಚಾರವನ್ನು ಅತ್ತ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಡದಿ ಮತ್ತು ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗನ್ನು ಕೊಡ್ತಾ ಇದ್ದಾರೆ. ಈ ಬಿಡದಿ ವಿಚಾರ ಏನಿದೆ ಅಥವಾ ನೈಸ್ ವಿಚಾರ ಏನಿದೆ ಇವೆರಡೂ JDSನ ಸಯಾಮಿ ಶಿಶು ಅಂತ ಡಿ ಕೆ ಶಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಾಜಕೀಯ ಹೋರಾಟ ಕೂಡ ತುಂಬ ತೀವ್ರವಾಗಿ ಮಾಡ್ತೀವಿ ಅನ್ನುವಂಥ ಎಚ್ಚರವನ್ನು ಈಗ JDS ಹೇಳ್ತಾ ಇದೆ. ಹಾಗಾದರೆ ಈ ನೈಸ್ ಗಲಾಟೆ ಏನು, ಬಿಡದಿಯ ಅಪ್ಡೇಟ್ಸ್ ಏನಿದೆ ನೋಡೋಣ ಬನ್ನಿ ಸ್ಟೋರಿಲಿ. ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಇಲ್ಲಿಗಲ್ ಆಗಿ. ಎತ್ಕಟ್ ರಾಜಕಾರಣ ಮಾಡೋರ್ ಏನ್ ಮಾಡಕ್ಕಾಗತ್ರಿ? ಇವತ್ತು ಲೂಟಿ ಹೊಡಿಯಂತ ಕೆಲಸಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವೇ ಇದ್ದೀರಿ. ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ. ಮೊನ್ನೆ ದಿನ ಕೊಟ್ಟಂತ ತೀರ್ಪೇನಿದೆ ಕಳೆದ ತಿಂಗಳು, ಈ ಕ್ಷಣದವರೆಗೆ ಈ ಸರ್ಕಾರ ಏನ್ ಕ್ರಮ ತಗೊಂಡ್ರಿ? ನೈಸ್ ರಸ್ತೆ ಟೋಲ್ ಜಟಾಪಟಿ ತಾರಕಕ್ಕೇರಿದೆ. ಕೋರ್ಟ್ ಆದೇಶ ಉಲ್ಲೇಖಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಟೋಲ್ ಕಟ್ಟಬೇಡಿ ಅಂತ ಜನರಿಗೆ ಪದೇ ಕರೆ ಕೊಡ್ತಿದ್ದಾರೆ. ಸರ್ಕಾರ ನೈಸ್ ಮಾಲೀಕರ ಜೊತೆ ಶಾಮೀಲು ಆಗಿದೆ. ಟೋಲ್ ಕಟ್ಟಬೇಡಿ ಅನ್ನೋ ಮೂಲಕ HDK ನೈಸ್ ಸಮರ ಸಾರಿದ್ದಾರೆ. ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ, ಸರ್ಕಾರವೂ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಆ ಮಾಲೀಕನ ಜೊತೆ, ನೈಸ್ ಮಾಲೀಕನ ಜೊತೆ ಇವತ್ತು ಇಲ್ಲೀಗಲ್ ಆಗಿ ಅಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡೇನಿದೆ. ಅಂತಿಮವಾಗಿ ಇವತ್ತು ಆ ಒಂದು ಸರ್ಕಾರದ ಮೌನ ವಹಿಸಿ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಿಂದ ಕಿತ್ಕೊತಾ ಇರ್ತಕ್ಕಂಥದ್ದೇನಿದೆ ಅದನ್ನು ನಿಲ್ಲಿಸಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ನ್ಯಾಯದ ತೀರ್ಪಿನ ಮೇಲೆ. ಇದನ್ನು ಯಾರೋ ಅನ್ಯತಾ ಭಾವಿಸಬೇಕಾಗಿಲ್ಲ. ಕಾನೂನು ಬಾಹಿರವಾಗಿ 2,000 ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ DK ಸುರೇಶ್ ಎತ್ತಿಕಟ್ಟಿ ರಾಜಕಾರಣ ಮಾಡಬೇಡಿ ಅಂತ ಗರಂ ಆದ್ರು. ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಜನಗಳಿಂದ ಇಲ್ಲಿಗಲ್ ಆಗಿ. 111 ಕಿಲೋಮೀಟರ್ ರಸ್ತೆಗೆ ಬರೀ 5 ಕಿಲೋಮೀಟರ್ ರಸ್ತೆ ಮಾಡಿದ್ದಾನೆ. ಅವನು ಟೋಲ್ ಕಲೆಕ್ಷನ್ ಮಾಡಾಗೇ ಇಲ್ಲ. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ರಿ. ಅದರಿಂದ ಮೊನ್ನೆ ದಿನ ಕೊಟ್ಟಂಥ ತೀರ್ಪೇನಿದೆ ಕಳೆದ ತಿಂಗಳು, ಈ ಕ್ಷಣದವರೆಗೆ ಈ ಸರ್ಕಾರ ಏನು ಕ್ರಮ ತಗೊಂಡ್ರಿ? ಎತ್ಕಟ್ ರಾಜಕಾರಣ ಮಾಡೋರ್ ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಎತ್ಕಟ್ ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದ ಮರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಮೊನ್ನೆ ಅಷ್ಟೇ ನೈಸ್ ಟೋಲ್ ಸಂಬಂಧ CM DKC ಕಾಂಗ್ರೆಸ್ ಪಕ್ಷ ಜಂಟಿ ಮಾಧ್ಯಮ ಪ್ರಕಟಣೆಯೊಂದು ರಿಲೀಸ್ ಮಾಡುವ ಮೂಲಕ ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ. ನೀವಿಂದು ಯಾವ ನೈಸ್ ಹಾಗೂ ಬಿಡದಿ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ಹವಣಿಸುತ್ತಿದ್ದೀರೋ ಆ 2 ಯೋಜನೆಗಳ ಜನಕರು ದೇವೇಗೌಡರು, ಕುಮಾರಸ್ವಾಮಿಯೇ ಆಗಿದ್ದಾರೆ. ನೈಸ್, ಬಿಡದಿ ಯೋಜನೆಗಳು ನಿಮ್ಮ ಸರ್ಕಾರದ ಸಯಾಮಿ ಶಿಶುಗಳು. 1995ರಲ್ಲಿ ನೈಸ್ ರಸ್ತೆ ಯೋಜನೆಗೆ MOU ಒಪ್ಪಂದ ಮಾಡಿಕೊಂಡಿದ್ದೀರಿ. ಅನುಮೋದನೆಯ ಪ್ರಕ್ರಿಯೆ ಆರಂಭವಾಗಿದ್ದು ಯಾರ ಅವಧಿಯಲ್ಲಿ? ಆಗ ಮುಖ್ಯಮಂತ್ರಿ ಆಗಿದ್ದವರು HD ದೇವೇಗೌಡರು ಅಲ್ಲವೇ ಅಂದಿದ್ದಾರೆ. ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ನೈಸ್ ರಸ್ತೆ HDD ಕೂಸು ಅಂತಾರೆ. ಹೌದಪ್ಪ, ಅವರ ಕೂಸೆ. ಯೋಜನೆಯನ್ನ ಲೂಟಿ ಹೊಡೆಯಲು ಮಾಡಿದ್ಯಾರು ಅಂದಿದ್ದಾರೆ. ಇವತ್ತು ನೈಸ್ ರಸ್ತೆ ದೇವೇಗೌಡರ ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರ ಕೂಸೆ ಅದು. ದೇವೇಗೌಡರು ಇದ್ದಂಥ 18 ತಿಂಗಳಲ್ಲಿ ಆ MOU ಅಂತಕ್ಕಂಥದ್ದು ಒಂದು ಸೈನ್ ಹಾಕಿ ಹೋದ್ರು ಅಷ್ಟೇ. ಆಮೇಲೆ ಬಂದಂಥ ಸರ್ಕಾರಗಳು ಆ ಕಂಪ್ನಿ ಮಾಲೀಕನಿಗೆ ರೆಡ್ ಕಾರ್ಪೆಟ್ ಹಾಕಿ ಅವನಿಗೆ ಉಜುರಿ ಮಾಡ್ಕೊಂಡು ಆ ಒಂದು ಉತ್ತಮವಾದಂಥ ಒಂದು ಯೋಜನೆಯನ್ನು ತರಬೇಕು ಅಂತ ಇದ್ದಿದ್ದನ್ನು ಇವತ್ತು ಲೂಟಿ ಹೊಡಿಯಂಥ ಕೆಲಸಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವೇ ಇದ್ದೀರಿ. BMICPA ಅಂತಕ್ಕಂಥ ಒಂದು ಅಥಾರಿಟಿ ಮಾಡಿ ಆ ಅಥಾರಿಟಿ ಚೇರ್ಮನ್ ನೀವೇ ಆದ್ರಿ. ಟೋಲ್ ಕಟ್ಟಬೇಡಿ ಅಂತ ಪ್ರಚೋದನೆ ಸರಿಯಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ, ಸಚಿವ HC ಬಾಲಕೃಷ್ಣ ರಸ್ತೆಯಲ್ಲಿ ನಿಂತುಕೊಂಡು ಮಾತನಾಡುವುದು ಸರಿಯಲ್ಲ ಅಂದಿದ್ದಾರೆ. ಜನರಿಗೆ ಹೀಗೆ ಏನು ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡಿದ್ರೆ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಟೋಲ್ ಕಟ್ಟಬೇಕಾ ಬಿಡಬೇಕಾ, ಕೋರ್ಟ್ ಆರ್ಡರ್ ಇದೆ ಅಂತ ಕೆಲವು ಜನ ಹೋಗಿ ಅಲ್ಲಿ ನಿಂತ್ಕೋತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಕೇಂದ್ರ ಮಂತ್ರಿ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ರಿ ನೀವಾರ ಮಾಧ್ಯಮದವ್ರು ರೀ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ, ಕಂಟೆಂಪ್ಟ್ ಮಾಡ್ಲಿ, ಮೂವ್ ಮಾಡ್ಲಿ.
ಸುಮ್ನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿ ತಗೋ ಮಾತಾಡ್ಬೇಕಪ್ಪ. ಸುಮ್ನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ, ಆತರ ಮಾತಾಡೋದು ಬಿಡ್ಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ. ಇದು ಸೀನಿಯರ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್, ಕೇಂದ್ರದಲ್ಲಿ ಅವ್ರದ್ದೇ ಆದಂತ ಜವಾಬ್ದಾರಿ ಇದೆ. ಮತ್ತೊಂದು ಕಡೆ ಬಿಡದಿ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರು ಮೇಲಿನ ಜನಸಂಖ್ಯೆ, ಸಂಚಾರ ಮತ್ತು ಮೂಲಸೌಕರ್ಯದ ಒತ್ತಡವನ್ನ ತಗ್ಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ರೂಪಿಸಲಾಗಿರುವ ಬಿಡದಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಇದೀಗ ನಿರ್ಣಾಯಕ ಹಂತ ತಲುಪಿದೆ. ಸುಮಾರು 18,133 ಕೋಟಿ ವೆಚ್ಚದ 7,484 ಎಕರೆಗೂ ಹೆಚ್ಚು ವ್ಯಾಪ್ತಿಯ ಬೃಹತ್ ಯೋಜನೆ ಒಂದು ಕಡೆ ಭವಿಷ್ಯದ ಬೆಂಗಳೂರಿನ ಹೊಸ ಬೆಳವಣಿಗೆಯ ಕೇಂದ್ರ ಎಂಬ ನಿರೀಕ್ಷೆ ಮೂಡಿಸಿದರೆ, ಮತ್ತೊಂದು ಕಡೆ ಭೂಸ್ವಾಧೀನ, ರೈತರ ಬದುಕು, ಪರಿಹಾರ ಮತ್ತು ಕಾನೂನಾತ್ಮಕ ಪ್ರಶ್ನೆಗಳ ಕಾರಣದಿಂದ ತೀವ್ರ ವಿರೋಧಕ್ಕೂ ಕಾರಣವಾಗಿದೆ. ಈ ಎಲ್ಲ ಪರ ವಿರೋಧದ ಅಭಿಪ್ರಾಯಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಮುಂದಿನ ಹೆಜ್ಜೆ ಇಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಇದೀಗ ಉನ್ನತ ಮಟ್ಟದ ತಜ್ಞರ ಸಮಿತಿ ರಚಿಸಿದೆ. ಯೋಜನೆಯ ಕಾನೂನಾತ್ಮಕ ಅಂಶಗಳಷ್ಟೇ ಅಲ್ಲದೆ ಮಾನವೀಯ ಪರಿಣಾಮ, ಅಭಿವೃದ್ಧಿಯ ಅಗತ್ಯ, ರೈತರ ಆಕ್ಷೇಪ ಹಾಗೂ ವಿವಿಧ ವರ್ಗಗಳ ಮೇಲೆ ಯೋಜನೆಯಿಂದ ಉಂಟಾಗಬಹುದಾದ ಪರಿಣಾಮಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡುವ ಜವಾಬ್ದಾರಿಯನ್ನ ಸಮಿತಿಗೆ ನೀಡಲಾಗಿದೆ. ಸಮಿತಿ ಮಾಡೋಕೆ ಈಗ್ಯಾಕೆ ಜ್ಞಾನೋದಯವಾಗಿದೆ ಅಂತ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಸತ್ಯಶೋಧನಾ ಸಮಿತಿ ಶಿವಕುಮಾರ್ ಅವರು ಆ ಸಮಿತಿ ಸದಸ್ಯರಿದ್ರಲ್ಲ, ಅವತ್ತು ಅಲ್ಲಿ ಮಾಡಬಾರ್ದು ಅಂತ ತೀರ್ಪು ತಗೊಂಡ್ರಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಮಾವಿನ ಗಿಡ, ಹುಣಸೆ ಗಿಡ ಇದೆಲ್ಲ ಅವತ್ತು ಕೊಟ್ಟಿದ್ದೀರಲ್ಲ ತೀರ್ಪು, ಇಲ್ಲಿ ಯಾವುದು ಯೋಜನೆ ಬರಬಾರದು ಅಂತೇಳಿ. ಈಗ ಯಾತಕ್ಕಪ್ಪ ಜ್ಞಾನೋದಯ ಆಯಿತು ನಿಮಗೆ ಈ ಯೋಜನೆ ಬೇಕು ಅಂತೇಳಿ? ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಟೋಲ್ ಗೊಂದಲಗಳು ದಿನದಿಂದ ದಿನಕ್ಕೆ ರಾಜಕೀಯ ಕಾವು ಹೆಚ್ಚಿಸುತ್ತಿದ್ದು, ಸರ್ಕಾರದ ಮುಂದಿನ ಹೆಜ್ಜೆ ಹಾಗೂ ತಜ್ಞರ ಸಮಿತಿಯ ವರದಿ ತೀವ್ರ ಕುತೂಹಲ ಮೂಡಿಸಿದೆ. ಹರೀಶ್, TV9 ಬೆಂಗಳೂರು.